ಆಕಾಶವಾಣಿ ಮಂಗಳೂರು. ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮಾದಕ ದ್ರವ್ಯ ನಿಷೇಧ ಕಾಯ್ದೆ ಎನ್ಡಿಪಿಎಸ್ ಆಕ್ಟ್ ಇದರ 2ನೇ ಭಾಗ. ಸಂಪನ್ಮೂಲ ವ್ಯಕ್ತಿ ಜಗದೀಶ್ ಕೆಆರ್, ವಕೀಲರು ಮಂಗಳೂರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ಎನ್ಡಿಪಿಎಸ್ ಆಕ್ಟ್ ಮಾದಕ ದ್ರವ್ಯ ನಿಷೇಧ ಕಾಯ್ದೆ ಭಾಗ 1ರ ಮುಖ್ಯಾಂಶಗಳು. ಮಾದಕ ದ್ರವ್ಯಗಳು ಮತ್ತು ಮನೋವಿಕೃತ ವಸ್ತುಗಳು, ಮಾದಕ ವಸ್ತುಗಳನ್ನು ನಿಯಂತ್ರಿಸುವ ಉದ್ದೇಶಕ್ಕೋಸ್ಕರ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಪ್ರಮುಖವಾಗಿರತಕ್ಕಂಥ ಕಾನೂನುಗಳಲ್ಲಿ ಎನ್ಡಿಪಿಎಸ್ ಕಾನೂನು ಕೂಡ ಒಂದು. ಇದನ್ನು 1985 ಆಗಸ್ಟ್ 23ರಂದು ಆಗಿನ ಕೇಂದ್ರ ಸರ್ಕಾರ ಮಾದಕ ವಸ್ತುಗಳನ್ನು ನಿಯಂತ್ರಣ ಮಾಡಬೇಕು, ಅದರ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಬೇಕು ಅನ್ನುವ ಉದ್ದೇಶವನ್ನಿಟ್ಟುಕೊಂಡು ಮಸೂದೆಯನ್ನು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಿದೆ. ಅಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯ ನಂತರ ಇದು ಕಾಯ್ದೆಯಾಗಿ ಅಂಗೀಕಾರಗೊಂಡು ಸೆಪ್ಟೆಂಬರ್ 16, 1985ರಂದು ಆಗಿನ ಅಧ್ಯಕ್ಷರಾಗಿರುವಂಥ ಗಿಯಾನಿ ಜೈಲ್ ಸಿಂಗ್ ಇವರಿಂದ ಸಹಿ ಹಾಕಲ್ಪಟ್ಟು ಇದು ಕಾಯ್ದೆಯಾಗಿ ಇವತ್ತು ರೂಪುಗೊಂಡಿದೆ. ಅದೇ ಕಾಯ್ದೆ ಇವತ್ತಿಗೂ ಕೂಡ ಮುಂದುವರೆದುಕೊಂಡು ಬಂದಿದೆ. ಆದರೆ ಕೆಲವೊಂದು ತಿದ್ದುಪಡಿಗಳ ಬಳಿಕ ಇದು ಗಂಭೀರವಾಗಿರತಕ್ಕಂಥ ಶಿಕ್ಷೆಯನ್ನು ಒಳಗೊಂಡಿರತಕ್ಕಂಥ ಕಾನೂನಾಗಿ ಮಾದಕ ವಸ್ತುಗಳ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಸಾಮಾನ್ಯವಾಗಿ ಜನರು ಆಲೋಚನೆ ಮಾಡುವಂಥದ್ದೇನು ಅಂತಂದರೆ, ಬೀಡಿ, ಸಿಗರೇಟು ಇದೆಲ್ಲವೂ ಕೂಡ ಮಾದಕ ದ್ರವ್ಯಗಳೇ ಆಗಿದ್ರೂ ಕೂಡ ಕಾನೂನಿನಲ್ಲಿ ಕೆಲವೊಂದು ಷರತ್ತುಗಳಿಗೊಳಪಟ್ಟು ಮಾರಾಟವಾಗತಕ್ಕಂಥ ಮದ್ಯಪಾನ ಇರ್ಬೋದು, ಬೀಡಿ, ಸಿಗರೇಟ್ಗಳಿರ್ಬೋದು, ಇವುಗಳೆಲ್ಲವೂ ಕೂಡ ಮಾದಕ ವಸ್ತುಗಳೇ ಆಗಿದ್ರೂ ಕೂಡ ಅದರಲ್ಲಿ ಕಾನೂನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಅವನು ಮಾರಾಟಕ್ಕೆ ಅವಕಾಶಗಳನ್ನು ನೀಡಲಾಗಿದೆ. ಆದರೆ ಮಾರಾಟಕ್ಕೆ ಅವಕಾಶ ನೀಡುವಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಎನ್ನುವಂಥ ಅಂಶಗಳನ್ನು ಅದನ್ನು ನಮೂದು ಮಾಡಬೇಕು ಅಂತ ಹೇಳುವಂಥದ್ದು ಸರ್ಕಾರದ ಕಟ್ಟುನಿಟ್ಟಾದ ನಿಯಮ ಇದ್ರೂ ಕೂಡ ಅದನ್ನು ಓದಿಯೋ ತಿಳ್ಕೊಳ್ಳದೆ ಅದನ್ನು ಬಳಸತಕ್ಕಂಥ ಪ್ರಯತ್ನಗಳು ಸಮಾಜದಲ್ಲಿ ನಡೀತಾ ಇದೆ. ಆದರೆ ಈ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಎನ್ಡಿಪಿಎಸ್ನಲ್ಲಿ ಅಡಿಯಲ್ಲಿ ಬರುವಂಥ ಗಾಂಜಾ ಇರ್ಬೋದು, ಚರಾಸ್ ಇರ್ಬೋದು, ಕೊಕೇನ್ ಇರ್ಬೋದು, ಅಥವಾ ಹೆರಾಯಿನ್ ಇರ್ಬೋದು, LSD ಇರ್ಬೋದು, ಅಥವಾ MDM ಇರ್ಬೋದು, ಈ ಥರದ ಅನೇಕ ಡ್ರಗ್ಸ್ಗಳಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಯಾವುದೇ ಅನುಮತಿಗಳು ಇಲ್ಲ. ಇದು ಎಲ್ಲವೂ ಕೂಡ ಈ ಎನ್ಡಿಪಿಎಸ್ ಆ್ಯಕ್ಟ್ನ ಅಡಿಯಲ್ಲಿ ನಿಷೇಧಿಸಲ್ಪಟ್ಟಿರತಕ್ಕಂಥ ವಸ್ತುಗಳೇ ಆಗಿದೆ. ಹಾಗಾಗಿ ಎನ್ಡಿಪಿಎಸ್ನ ಅಡಿಯಲ್ಲಿ ಬರತಕ್ಕಂಥ ಭಾರತದಲ್ಲಿ ಯಾವುದೇ ಡ್ರಗ್ಸ್ಗಳನ್ನು ಕಾನೂನಾತ್ಮಕವಾಗಿ ಅಥವಾ ಯಾವುದೇ ರೀತಿಯಲ್ಲಿ ಉಪಯೋಗಿಸ್ತಕ್ಕಂಥ ಅವಕಾಶಗಳು ಇರುವುದಿಲ್ಲ. ಸರ್, ಈಗ ಎನ್ಡಿಪಿಎಸ್ ಕಾಯ್ದೆಯ ಪ್ರಮುಖ ಉದ್ದೇಶಗಳು ಏನು ಅಂತೇಳಿ ಸರ್? ಎನ್ಡಿಪಿಎಸ್ನ ಪ್ರಮುಖವಾಗಿರತಕ್ಕಂಥ ಉದ್ದೇಶ ಮಾದಕ ವಸ್ತುಗಳನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು ಪ್ರಮುಖವಾಗಿರತಕ್ಕಂಥ ಉದ್ದೇಶ. ಹಾಗೆ ಎನ್ಡಿಪಿಎಸ್ನ ಆಕ್ಟಲ್ಲಿ ಬರತಕ್ಕಂಥ ಅಪರಾಧಗಳು ಯಾವುದೇ ಮಾದಕ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥದ್ದು, ಅಂದರೆ ಯಾವುದೇ ರೀತಿಯಲ್ಲಿ ಅದನ್ನು ಬೆಳೆಯುವಂಥದ್ದಿರ್ಬೋದು, ಉತ್ಪಾದನೆ ಮಾಡುವಂಥದ್ದಿರ್ಬೋದು, ಅನಂತರ ಅದನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವಂಥದ್ದು, ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವಂಥದ್ದು, ಅದೇ ರೀತಿಯಲ್ಲಿ ಖರೀದಿ ಮಾಡುವಂಥದ್ದು, ಯಾರಾದರೂ ವ್ಯಕ್ತಿಗಳಿಂದ ಖರೀದಿ ಮಾಡಿದ್ರೂ ಕೂಡ ಎನ್ಡಿಪಿಎಸ್ನ ಅಡಿಯಲ್ಲಿ ಅಪರಾಧ ಆಗ್ತದೆ. ಮಾರಾಟ ಮಾಡುವಂಥದ್ದು, ಎನ್ಡಿಪಿಎಸ್ನಿಗೆ ಸಂಬಂಧಪಟ್ಟ ಯಾವುದೇ ಡ್ರಗ್ಸ್ಗಳನ್ನು ಮಾರಾಟ ಮಾಡಿದ್ರೂ ಕೂಡ ಈ ಕಾಯ್ದೆಯ ಅಡಿಯಲ್ಲಿ ಶಿಕ್ಷಾರ್ಹವಾಗಿರತಕ್ಕಂಥ ಅಪರಾಧ ಆಗ್ತದೆ. ಅದೇ ರೀತಿಯಲ್ಲಿ ಅಂತರ್ರಾಜ್ಯಗಳಿಂದ ಅದನ್ನು ಆಮದು ಮಾಡಿಕೊಳ್ಳುವಂಥದ್ದಿರ್ಬೋದು, ಅಥವಾ ಅದನ್ನು ಈ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರಫ್ತು ಮಾಡುವಂಥದ್ದಿರ್ಬೋದು, ಭಾರತದಿಂದ ಹೊರಗೆ ರಫ್ತು ಮಾಡುವಂಥದ್ದು ಅಥವಾ ಭಾರತಕ್ಕೆ ಆಮದು ಮಾಡಿಕೊಳ್ಳುವಂಥದ್ದಿರ್ಬೋದು, ಇದೆಲ್ಲವೂ ಕೂಡ ಈ ಆ್ಯಕ್ಟ್ನ ಅಡಿಯಲ್ಲಿ ಕಠಿಣವಾಗಿರತಕ್ಕಂಥ ಶಿಕ್ಷೆಯ ಮೂಲಕ ನಿಯಂತ್ರಿಸಲ್ಪಡ್ತದೆ. ಸರ್, ಈಗ ಎನ್ಡಿಪಿಎಸ್ ಕಾಯ್ದೆಯಲ್ಲಿ ನಿಷೇಧಿತ ಚಟುವಟಿಕೆಗಳು ಯಾವುದೆಲ್ಲ ಅಂತೇಳಿ ಸರ್? ಎನ್ಡಿಪಿಎಸ್ ಆ್ಯಕ್ಟ್ನಲ್ಲಿ ಯಾವುದೇ ವಸ್ತುಗಳನ್ನು ಮಾದಕ ವಸ್ತು ಅಂತೇಳಿ ಗೊತ್ತಿದ್ದು ಅದನ್ನು ಬೆಳೆಯುವುದಂತಂದರೆ ಅದನ್ನು ಕೃಷಿ ಮಾಡುವ ಮೂಲಕ ಬೆಳೆಯುವಂಥದ್ದಿರ್ಬೋದು, ಅಥವಾ ತನ್ನ ಮನೆಯಲ್ಲೇ ಒಂದು ಗಿಡದ ರೀತಿಯಲ್ಲಿ ಬೆಳೆಸುವಂಥದ್ದು, ಇದೆಲ್ಲವೂ ಕೂಡ ಅಪರಾಧ. ಅದೇ ರೀತಿಯಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಅದನ್ನು ಬೆಳೆಸುವಂಥದ್ದು, ಸಾಗಾಟ ಮಾಡುವಂಥದ್ದು, ಖರೀದಿಸುವಂಥದ್ದು, ಮಾರಾಟ ಮಾಡುವಂಥದ್ದು, ಗಾಂಜಾಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷವಾಗಿ ಅದಕ್ಕೆ ಸಹಕಾರ ಅಂದರೆ ಹಣಕಾಸಿನ ಅದನ್ನು ಮಾರಾಟ ಮಾಡಲಿಕ್ಕೋ ಅಥವಾ ಬೆಳಿಲಿಕ್ಕೋ ಅಥವಾ ಇನ್ಯಾವುದೋ ಚಟುವಟಿಕೆಗಳಿಗೆ, ಡ್ರಗ್ಸಿಗೆ ಸಂಬಂಧಪಟ್ಟಂತೆ ಯಾವುದೇ ಚಟುವಟಿಕೆಗಳನ್ನು ಬೆಂಬಲಿಸುವಂಥದ್ದಿರ್ಬೋದು, ಹಣದ ಸಹಕಾರ ನೀಡುವ ಮೂಲಕ ಇರ್ಬೋದು, ಅಥವಾ ಇನ್ಯಾವುದೋ ಮೂಲಕ ಅದಕ್ಕೆ ಬೆಂಬಲ ನೀಡುವಂಥದ್ದು ಕೂಡ ಈ ಎನ್ಡಿಪಿಎಸ್ನ ಪ್ರಕಾರ ಅಪರಾಧವಾಗ್ತದೆ. 3 ಪ್ರಕರಣವನ್ನು 3 ವಿಧಗಳಾಗಿ ವರ್ಗೀಕರಿಸಿದ್ದಾರೆ. ಒಂದು ಚಿಕ್ಕ ಪ್ರಮಾಣದಲ್ಲಿದ್ದಂಥ ಸಂದರ್ಭದಲ್ಲಿ ಶಿಕ್ಷೆ ಕೊಡತಕ್ಕಂಥದ್ದು, ಡ್ರಗ್ಸ್ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದರ ಮೇಲೆ ಶಿಕ್ಷೆಯ ಪ್ರಮಾಣವನ್ನು ನಿಗದಿಪಡಿಸಲಾಗ್ತದೆ. ಸಾಮಾನ್ಯವಾಗಿ ಚಿಕ್ಕ ಪ್ರಮಾಣದಲ್ಲಿರ್ತಕ್ಕಂಥದ್ದಕ್ಕೆ ಬೇರೆ ಶಿಕ್ಷೆ ಇರ್ತದೆ, ಅದಂತರ ವಾಣಿಜ್ಯ ಪ್ರಮಾಣದಲ್ಲಿರ್ತಕ್ಕಂಥದ್ದಕ್ಕೆ ಬೇರೆ ಶಿಕ್ಷೆ ಇರ್ತದೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದಕ್ಕೆ ಕೂಡ ಬೇರೆ ರೀತಿಯಲ್ಲಿ, ಹೀಗೆ 3 ವಿಧಗಳನ್ನು ವಿಂಗಡಣೆ ಮಾಡಿ ಒಟ್ಟು ಚಿಕ್ಕ ಪ್ರಮಾಣ, ಮಧ್ಯಮ ಪ್ರಮಾಣ ಮತ್ತು ವಾಣಿಜ್ಯ ಪ್ರಮಾಣ, ಹೀಗೆ
3 ವಿಧದಲ್ಲಿ ಅಪರಾಧವನ್ನು ವರ್ಗೀಕರಣ ಮಾಡಿ ಶಿಕ್ಷೆಯ ಪ್ರಮಾಣವನ್ನು ವಿಧಿಸಲಾಗಿದೆ. ಹಾಗಾಗಿ ಚಿಕ್ಕ ಪ್ರಮಾಣದಲ್ಲಿರ್ತಕ್ಕಂಥದ್ದು ವೈಯಕ್ತಿಕ ಬಳಕೆ ಏನಾದರೂ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಬಂಧಪಟ್ಟಂಥ ಅಪರಾಧಗಳಲ್ಲಿ 1 ವರ್ಷ ಕಠಿಣ ಶಿಕ್ಷೆ ಮತ್ತು ಜೈಲು ಶಿಕ್ಷೆಯನ್ನು ವಿಧಿಸ್ಬೋದು. ಅದೇ ರೀತಿ ಅಥವಾ 10,000ದವರೆಗಿನ ದಂಡವನ್ನು ವಿಧಿಸ್ಬೋದು, ಅಥವಾ ನ್ಯಾಯಾಧೀಶರಿಗೆ ಮನವರಿಕೆ ಇನ್ನೂ ಹೆಚ್ಚಿನ ಶಿಕ್ಷೆ ಕೊಡಬೇಕು ಅಂತ ಮನವರಿಕೆ ಆದಂಥ ಸಂದರ್ಭದಲ್ಲಿ ಈ ಎರಡೂ ಶಿಕ್ಷೆಗಳಿಗೆ ಕೂಡ ಗುರಿಪಡಿಸಬಹುದು. ಅದೇ ರೀತಿಯಲ್ಲಿ ವಾಣಿಜ್ಯ ಪ್ರಮಾಣಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಕಂಡು ಬಂದಿದೆ ಅನ್ನೋದೇ ಆದರೆ ಅದಕ್ಕೆ 10 ವರ್ಷದಿಂದ 20 ವರ್ಷಗಳಿಗೆ ಸಂಬಂಧಪಟ್ಟಂಥ ಕಠಿಣ ಶಿಕ್ಷೆ ಇದೆ. ಅದೇ ರೀತಿ 1 ಲಕ್ಷದಿಂದ 2 ಲಕ್ಷವರೆಗಿನ ವಿಧಿಸಬಹುದಂಥ ದಂಡದ ಪ್ರಮಾಣ ಇದೆ. ಅದೇ ರೀತಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ರಗ್ಸ್ಗಳು ಪತ್ತೆ ಆಯಿತು ಅಥವಾ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂತಂದರೆ 20 ವರ್ಷಗಳವರೆಗಿನ ಶಿಕ್ಷೆ ಮತ್ತು ಭಾರೀ ದಂಡವನ್ನು ವಿಧಿಸಬಹುದಾದಂಥ ಅವಕಾಶಗಳು ಕಾನೂನಿನಲ್ಲಿ ಇದೆ. ಅದೇ ರೀತಿಯಲ್ಲಿ ಮತ್ತೆ ಮರುಕಳಿಸಬಹುದಾಗಿರ್ತಕ್ಕಂಥ ಅಪರಾಧಗಳು ಏನಾದರೂ ಕಂಡು ಬಂತು ಅಂತಂದರೆ ಅದರಲ್ಲಿ ಮರಣದಂಡನೆಯನ್ನು ವಿಧಿಸಬಹುದು. ಅದರಲ್ಲಿ ಕೂಡ 30 ವರ್ಷಗಳವರೆಗಿನ ಜೈಲು ಶಿಕ್ಷೆಯನ್ನು ವಿಧಿಸಬೇಕಂತ ಅವಕಾಶಗಳು ಕೂಡ ಈ NDPS ಕಾನೂನಿನಲ್ಲಿ ಇದೆ. ಸಾಮಾನ್ಯವಾಗಿ ಯಾವುದೇ ಒಂದು ಡ್ರಗ್ಸನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ಹೆಚ್ಚಿನ ಹಣ ಗಳಿಸುವ ಉದ್ದೇಶಕ್ಕೋಸ್ಕರ ಅಥವಾ ಯಾವುದೇ ಉದ್ದೇಶಕ್ಕೋಸ್ಕರ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡ್ರೆ NDPSನ ಪ್ರಕಾರ ಅಪರಾಧ ಆಗ್ತದೆ. ಅದೇ ರೀತಿಯಲ್ಲಿ ಕಳ್ಳ ಸಾಗಾಟ ಅಂತ ಹೇಳುವಂಥದ್ದು ಈ ಕಾನೂನಿನಲ್ಲಿ ಯಾವುದೇ ರೀತಿಯ ಡ್ರಗ್ಸ್ಗಳನ್ನು ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇರುವುದರಿಂದ ಕಳ್ಳ ಸಾಗಾಣಿಕೆಯ ಪ್ರಶ್ನೆಗಳು ಬರುವುದಿಲ್ಲ. ಯಾಕೆಂದರೆ ಯಾವಾಗ ಸಾಗಾಟ ಮಾಡಿದರೂ ಕೂಡ ಅದು ಈ NDPSನ ಅಡಿಯಲ್ಲಿ ಅದು ಶಿಕ್ಷಾರ್ಹವಾಗಿರತಕ್ಕಂಥ ಅಪರಾಧವೇ ಆಗ್ತದೆ. ಹಾಗಾಗಿ ಈ ಸರಕುಗಳನ್ನು ಯಾವುದೋ ಟ್ಯಾಕ್ಸ್ ತಪ್ಪಿಸಿ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋದ್ರು ಅಂತಾದರೆ ಅದು ಕಳ್ಳ ಸಾಗಾಟದ ವಿಷಯದಲ್ಲಿ ಬರ್ತದೆ. ಆದರೆ ಇದರಲ್ಲಿ ಏನಾಗಿದೆ ಅಂತಂದರೆ ಕಾನೂನಿನ ಅಡಿಯಲ್ಲಿ ವಿರೋಧವೇ ಇದ್ದ ಕಾರಣ, ಕಾನೂನಿನಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶವೇ ಇಲ್ಲದ ಕಾರಣ ಯಾವುದೇ ರೀತಿಯ ಕಳ್ಳ ಸಾಗಾಣಿಕೆಯ ಪ್ರಶ್ನೆ ಬರುವುದಿಲ್ಲ. ಬದಲಾಗಿ ಇದನ್ನು ನಿಷೇಧಿತ ಅಂತ ಹೇಳುವಂಥ ಉದ್ದೇಶಕ್ಕೋಸ್ಕರವೇ NDPSನ ಅಡಿಯಲ್ಲಿ ಪರಿಗಣಿಸಲಾಗ್ತದೆ. ಅವನು ಯಾವ ಪ್ರಮಾಣದ ಗಾಂಜಾವನ್ನು ತನ್ನ ವಶದಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಅದರ ಮೇಲೆ ಶಿಕ್ಷೆಯ ಪ್ರಮಾಣವನ್ನು ವಿಧಿಸುವಂಥದ್ದು. ಸಾಮಾನ್ಯವಾಗಿ ನಾನು ಶಿಕ್ಷೆಯ ಪ್ರಮಾಣದಲ್ಲಿ ಹೇಳಿದ ಹಾಗೆ ಚಿಕ್ಕ ಪ್ರಮಾಣದಲ್ಲಿ ಇದ್ದರೆ 1 ವರ್ಷದವರೆಗಿನ ಒಂದು ದಿವಸವೂ ಕೊಡ್ಬೋದು, 1 ವರ್ಷದವರೆಗೂ ಕೊಡ್ಬೋದು. 1 ವರ್ಷದವರೆಗೆ ವಿಸ್ತರಿಸಬೇಕಾಗಬಹುದಾಗಿರತಕ್ಕಂಥ ಶಿಕ್ಷೆ ಅಂದರೆ ನಾನು ಗಾಂಜಾಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಅದರಲ್ಲಿ ಚಿಕ್ಕ ಪ್ರಮಾಣ ಯಾವುದು ಅಂತ ಕೇಳಿದರೆ 1 kg ಒಳಗಡೆ ಏನಾದರೂ ಗಾಂಜಾ ಸಿಕ್ಕಿತು ಅಂತ ಆದರೆ ಅದು ಚಿಕ್ಕ ಪ್ರಮಾಣದಲ್ಲಿ ಬರ್ತದೆ. ಅದೇ 1 kg ಮೇಲ್ಪಟ್ಟು 20 kg ಗಾಂಜಾ ಏನಿದೆ ಇದನ್ನ ಮಧ್ಯಮ ಗಾತ್ರದ ಅಂತೇಳಿ ಪರಿಗಣಿಸಲ್ಪಡ್ತದೆ. ಅದೇ ರೀತಿಯಲ್ಲಿ ಗಾಂಜಾ 20 kg ಮೇಲ್ಪಟ್ಟು ಎಷ್ಟು ಸಿಕ್ಕಿದ್ರು ಅಂತ ಆದರೂ ಕೂಡ ಅದು ವಾಣಿಜ್ಯ ಪ್ರಮಾಣದಲ್ಲಿ ಬರ್ತದೆ. ನಾನು ಆಗ್ಲೇ ಹೇಳಿದ ಹಾಗೆ ಚಿಕ್ಕ ಪ್ರಮಾಣದಲ್ಲಿ ಇರತಕ್ಕಂಥದ್ದು 1 ವರ್ಷದವರೆಗೆ ವಿಧಿಸಬೇಕಾಗಿರ್ತಕ್ಕಂಥ ಶಿಕ್ಷೆ ಅಥವಾ 10,000ದವರೆಗಿನ ದಂಡ ಅಥವಾ ಎರಡನ್ನೂ ಕೂಡ ವಿಧಿಸಬಹುದು. ಅದೇ ರೀತಿಯಲ್ಲಿ ಗಾಂಜಾದಂಥ ಮಾದಕ ವಸ್ತುವನ್ನೇನಾದರೂ ಆತನು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಧ್ಯಮ ಪ್ರಮಾಣದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತಾದರೆ ಅದಕ್ಕೆ 10 ವರ್ಷದಿಂದ 20 ವರ್ಷಗಳವರೆಗಿನ ಕಠಿಣ ಶಿಕ್ಷೆಯನ್ನು ವಿಧಿಸಬಹುದು. ಮತ್ತೆ 1 ಲಕ್ಷದಿಂದ 2 ಲಕ್ಷ ಮಿನಿಮಮ್ 1 ಲಕ್ಷದವರೆಗೆ ದಂಡವನ್ನು ಹಾಕಲೇಬೇಕು. ನಂತರ 2 ಲಕ್ಷದವರೆಗೆ ಅದನ್ನು ವಿಸ್ತರಿಸಬಹುದಾಗಿರ್ತಕ್ಕಂಥ ಶಿಕ್ಷೆ NDPSನಲ್ಲಿದೆ. ಅದೇ ರೀತಿಯಲ್ಲಿ ಎಲ್ಲ ವಿಧಗಳಲ್ಲಿ ಅಂದರೆ ಈಗ ಶಿಕ್ಷೆಯ ಪ್ರಮಾಣ ಹೇಗೆ NDPSನಲ್ಲಿದೆ, ಚಿಕ್ಕ ಪ್ರಮಾಣ, ವಾಣಿಜ್ಯ ಪ್ರಮಾಣ, ಅತಿ ಹೆಚ್ಚಿನ ಪ್ರಮಾಣ ಮತ್ತು ಹೀಗೆ 3 ವಿಧಗಳಲ್ಲಿ ಶಿಕ್ಷೆ ಕೊಡ್ತದೆ. ಎಲ್ಲದಕ್ಕೂ ಕೂಡ ಯಾವುದೇ ಡ್ರಗ್ಸ್ ಆಗಿದ್ರೆ ಅದು ಚರಸ್ ಇರ್ಬೋದು, ಕೊಕೇನ್ ಇರ್ಬೋದು ಅಥವಾ MDM ಇರ್ಬೋದು, LCD ಇರ್ಬೋದು, ಇದಕ್ಕೆ ಎಲ್ಲದಕ್ಕೂ ಕೂಡ ಈ ಪ್ರಮಾಣದ ಆಧಾರದ ಮೇಲೆಯೇ ನಿಗದಿಪಡಿಸಿ ಶಿಕ್ಷೆಯನ್ನು ವಿಧಿಸಲಾಗ್ತದೆ. ಆದರೆ ಪ್ರಮಾಣಗಳು ಮಾತ್ರ ಬೇರೆ ಬೇರೆ ಆಗಿರ್ತದೆ. ಮಾದಕ ವಸ್ತುಗಳು ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಪ್ರಾರಂಭದಲ್ಲೇ ಇದನ್ನು ಬೆಳಿಲಿಕ್ಕೆ ಆಗುವುದಿಲ್ಲ, ಬೆಳಿಲಿಕ್ಕೆ ನಿಷೇಧ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಗಾಂಜಾ ಉತ್ಪಾದನೆ ಆಗುವುದನ್ನೇ ತಡೆದ್ರೆ, ಬೆಳೆಯುವುದಿರ್ಬೋದು, ಉತ್ಪಾದನೆ ಆಗುವಂಥದ್ದನ್ನು ತಡೆಯುವುದಕ್ಕೋಸ್ಕರವೇ ಈ ಕಾನೂನಿನಲ್ಲಿ ಮುಖ್ಯವಾಗಿರತಕ್ಕಂಥ ಅಂಶವನ್ನು ಇರುವಂಥದ್ದು. ಹಾಗಾಗಿ ಗಾಂಜಾವನ್ನು ಬೆಳಿಲೇ ಇಲ್ಲ ಅಂತಾದರೆ ಮತ್ತೆ ಅದನ್ನು ಮಾರಾಟ ಆಗುವಂಥದ್ದಿರ್ಬೋದು ಅಥವಾ ಯಾವುದೇ ಚಟುವಟಿಕೆಗಳು ಗಾಂಜಾಕ್ಕೆ ಸಂಬಂಧಪಟ್ಟಂತೆ ಅಥವಾ ಇನ್ಯಾವುದೋ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಬೆಳೆದು ಮಾತ್ರ ಡ್ರಗ್ಸ್ಗಳು ಆಗ್ತದೆ ಅಂತ ಹೇಳುವಂಥದ್ದು ಇಲ್ಲ. ಬದಲಾಗಿ ಬೇರೆ ಬೇರೆ ರೀತಿಯ ಉತ್ಪಾದನೆಗಳ ಮೂಲಕ ಕೂಡ ಡ್ರಗ್ಸ್ಗಳು ಆಗುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಈ ಉತ್ಪಾದನೆ ಮಾಡುವಂಥದ್ದು ಬೆಳೆಯುವಂಥ ಈಗ ಸಸ್ಯ ರೂಪದಲ್ಲಿರುವಂಥದ್ದು ಬೆಳಿಲಿಕ್ಕೆ ಸಂಬಂಧಪಟ್ಟಂತೆ ಬೆಳಿಲಿಕ್ಕೂ ನಿಷೇಧ ಇದೆ. ಅದೇ ರೀತಿಯಲ್ಲಿ ಉತ್ಪಾದನೆ ಮಾಡಿ ಯಾವುದೋ ಒಂದು ವಸ್ತುವಿನಿಂದ ಉತ್ಪಾದನೆ ಮಾಡುವಂತಹ ಡ್ರಗ್ಸ್ ಇದ್ದರೆ ಅದರ ಉತ್ಪಾದನೆಯನ್ನು ಕೂಡ ಈ ಆ್ಯಕ್ಟ್ನಲ್ಲಿ ನಿಷೇಧ ಇರುವ ಕಾರಣ ಹೀಗೆ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಇದೆ. ಅದೇ ರೀತಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಿಯಂತ್ರಿಸುವುದರ ಮೂಲಕ ಉತ್ಪಾದನೆ ಇರ್ಬೋದು ಅಥವಾ ಸಾಗಾಟ ಇರ್ಬೋದು, ಮಾರಾಟ ಇರ್ಬೋದು, ಈ ರೀತಿಯ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವುದರ ಮೂಲಕ ಮಾದಕ ದ್ರವ್ಯದ ಈ ಪಿಡುಗನ್ನು ನಿಯಂತ್ರಣ ಮಾಡುವುದಕ್ಕೋಸ್ಕರ ಈ ಕಾನೂನಿನಲ್ಲಿ ಅವಕಾಶಗಳನ್ನು ಒದಗಿಸಲಾಗಿದೆ. ಸಾಮಾನ್ಯವಾಗಿ ಈ
NDPS ಕಾಯ್ದೆಯಲ್ಲಿ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಆತನನ್ನು ಬಂಧಿಸುವ ಪ್ರಕ್ರಿಯೆಗಳು ನಡೀತದೆ, ಅದಕ್ಕಿಂತ ವ್ಯತಿರಿಕ್ತವಾಗಿರತಕ್ಕಂಥ ಪ್ರಕ್ರಿಯೆಗಳು ಈ NDPS ಆ್ಯಕ್ಟ್ನಲ್ಲಿ ಇದೆ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ NDPS ಅಂದರೆ ಈ ಗಾಂಜಾ ಅಥವಾ ಇನ್ಯಾವುದೋ ಮಾದಕ ವಸ್ತುಗಳು ಆತನಲ್ಲಿ ಇದೆ ಅಂತ ಕಂಡು ಬಂದ ಕೂಡಲೇ ಯಾವುದೋ ಪೊಲೀಸರು ಅಥವಾ ಯಾವುದೋ ಈ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಣೆ ಮಾಡ್ತಾ ಇರತಕ್ಕಂಥ ಯಾವುದೇ ವ್ಯಕ್ತಿಗಳಿರ್ಬೋದು, ಅಂದರೆ ಈಗ ಅದರಲ್ಲಿ NDPS ಕಾಯ್ದೆಯ ಪ್ರಕಾರ ಸೆಕ್ಷನ್ 5 ಪ್ರಕಾರ ಕೇಂದ್ರ ಸರ್ಕಾರ ನಿಯೋಜನೆ, ಕೆಲವೊಂದು ಅಧಿಕಾರಿಗಳನ್ನ ಕೇಂದ್ರ ಸರ್ಕಾರ ನಿಯೋಜನೆ ಮಾಡಬಹುದು ಅನ್ನತಕ್ಕಂಥದ್ದಿದೆ. ಇದರ ಪ್ರಕಾರ ಅಲ್ಲಿ ಅವರು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿ ಆ ಗಜೆಟ್ ನಿರ್ದೇಶನದ ಪ್ರಕಾರ ಕೆಲವೊಂದು ಅಧಿಕಾರಿಗಳನ್ನು ನೇಮಕ ಮಾಡಬಹುದು. ಈ ಅಧಿಕಾರಿಗಳು ನೇಮಕ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕಂಡು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಪ್ರಕ್ರಿಯೆಗಳನ್ನು ನಡೆಸಬಹುದು ಅನ್ನತಕ್ಕಂಥದ್ದು ಬೇರೆ ಆಗಿರತಕ್ಕಂಥ ಸಿಸ್ಟಮ್ಗಳನ್ನು ಸೆಕ್ಷನ್ 41ರಲ್ಲಿರ್ಬೋದು, 42ರಲ್ಲಿರ್ಬೋದು, ಅದೇ ರೀತಿ ಸೆಕ್ಷನ್ 50ರಲ್ಲಿ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿರತಕ್ಕಂಥ ಗೈಡ್ಲೈನ್ಸ್ಗಳನ್ನು ಒದಗಿಸಲಾಗಿದೆ. ಈ ಮಾರ್ಗಸೂಚಿಯ ಪ್ರಕಾರವೇ ಈ NDPSನ ಪ್ರಕ್ರಿಯೆಗಳು ನಡೆಯುವಂಥದ್ದು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಗಾಂಜಾ ಅಥವಾ ಇನ್ಯಾವುದೋ ಮಾದಕ ವಸ್ತುವಿನಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೆ ಅಂತಂದರೆ ನೇರವಾಗಿ ಆತನನ್ನು ಹೋಗಿ ಅಂಗಶೋಧನೆ ಅಥವಾ ಆತನನ್ನು ತಪಾಸಣೆ ಮಾಡತಕ್ಕಂಥ ಅಧಿಕಾರಗಳು ಪೊಲೀಸರಿಗೆ ಕೆಲವೊಂದು ಸೆಕ್ಷನ್ಗಳಲ್ಲಿ ನೀಡಲಿಲ್ಲ. ಬದಲಾಗಿ ಏನು ಮಾಡಬೇಕು ಅಂತಂದರೆ ಆತನನ್ನು ಹತ್ತಿರದ ಪತ್ರಾಂಕಿತ, ಯಾರು ಗಜೆಟೆಡ್ ಆಫೀಸರ್ ಅಂತ ಹೇಳ್ತಾರೆ, ಅವನ ಹತ್ತಿರದ ಯಾವುದೇ ಸುತ್ತಮುತ್ತಲಿರತಕ್ಕಂಥ ಗಜೆಟೆಡ್ ಅಧಿಕಾರಿ ಯಾರಿದ್ದಾರೆ ಅವರ ಮೂಲಕ ಅಂಗಶೋಧನೆ, ಅವರ ಸಮಕ್ಷಮದಲ್ಲಿ ಅಂಗಶೋಧನೆ ಮಾಡತಕ್ಕಂಥ ಅಧಿಕಾರ ಈ ಕಾನೂನಿನಲ್ಲಿ ಒದಗಿಸಿಕೊಟ್ಟಿರತಕ್ಕಂಥದ್ದು. ಎರಡನೇದೇನು ಅಂತಂದರೆ, ಒಂದು ವೇಳೆ ಪತ್ರಾಂಕಿತ ಅಧಿಕಾರಿಗಳು ತಕ್ಷಣದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಅಲ್ಲಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಯಾರು ತಪಾಸಣೆಗೋಸ್ಕರ ತೆರಳಿರತಕ್ಕಂಥ ಪೊಲೀಸ್ ಅಧಿಕಾರಿ ಅವರಿದ್ದಾರೆ ಅವರೇ ಪೊಲೀಸರೇ ಅಂಗಶೋಧನೆ ಮಾಡುವುದಕ್ಕೆ ಒಪ್ಪಿಗೆ ಇದೆಯಾ ಇಲ್ವಾ ಅನ್ನತಕ್ಕಂಥದ್ದು ಬರವಣಿಗೆಯಲ್ಲಿ ಯಾರು ಆರೋಪಿ ಅಂತ ಹೇಳುವಂಥ ವ್ಯಕ್ತಿಯಿಂದ ಪಡೆದುಕೊಂಡು ನಂತರದಲ್ಲಿ ಅಂಗಶೋಧನೆ ಮಾಡುವಂಥ ಪದ್ಧತಿಯನ್ನು ಸಾಮಾನ್ಯವಾಗಿ ಈಗ ನಡೆಸಿಕೊಂಡು ಬರ್ತಾ ಇರುವಂಥದ್ದು ಮತ್ತು ಅದು NDPS ಆ್ಯಕ್ಟ್ನಲ್ಲಿ ಸೂಕ್ಷ್ಮವಾಗಿ ಆ ವಿಷಯಗಳ ಉಲ್ಲೇಖ ಇದೆ. ಸರ್, ಈಗ NDPS ಅಧಿಕಾರಿಗಳ ಪಾತ್ರ ಏನು ಅಂತ? NDPSಗೆ ಸಂಬಂಧಪಟ್ಟಂತೆ NDPS ಕಾಯ್ದೆಯ ಸೆಕ್ಷನ್ 5ರಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದು ಅಧಿಕಾರಿಗಳನ್ನು ನೇಮಕ ಮಾಡ್ತದೆ. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರಗಳು ಕೂಡ NDPSನ ಕಾಯ್ದೆಯ ಸೆಕ್ಷನ್ 7ರ ಪ್ರಕಾರ ರಾಜ್ಯ ಸರ್ಕಾರಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಧಿಕಾರಿಗಳನ್ನು ನೇಮಕ ಮಾಡತಕ್ಕಂಥ ಅಧಿಕಾರಗಳು ಇದೆ. ಅದು ಆಯಾಯ ಕಾಲಕ್ಕನುಗುಣವಾಗಿ ಯಾರನ್ನು ನೇಮಕ ಮಾಡಬೇಕು, ಅದರಲ್ಲಿ ಉಪವಿಭಾಗದಲ್ಲಿ ಯಾರು ನಿರ್ದೇಶಕರಿರಬೇಕು ಅಥವಾ ಅದನ್ನು ಯಾವ ಪೊಲೀಸ್ ಅಧಿಕಾರಿಯವರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ 7ರ NDPS ಆ್ಯಕ್ಟ್ನಲ್ಲಿ ಅಧಿಕಾರಿಗಳ ನೇಮಕಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ಉಲ್ಲೇಖ ಮಾಡಲಾಗಿದೆ. ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಯಂತ್ರಣ ಸಾಧಿಸ್ತಾರೆ. ಅಬಕಾರಿ ಇಲಾಖೆ, ಅದೇ ರೀತಿ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯ NDPSಗೆ ಸಂಬಂಧಪಟ್ಟಂತ ತನಿಖೆ ಮಾಡತಕ್ಕಂಥ ಅಧಿಕಾರಗಳಿದೆ. NDPSನ ಕಾಯ್ದೆಯ ಸೆಕ್ಷನ್ 50ರ ಪ್ರಕಾರ ವ್ಯಕ್ತಿಯ ಶೋಧನೆಗೆ ನಡೆಸಬೇಕಾಗಿರತಕ್ಕಂಥ ಕೆಲವೊಂದು ಷರತ್ತುಗಳನ್ನು ವಿಧಿಸಲಾಗಿದೆ. ಅದರ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ನೇರವಾಗಿ ಆತನನ್ನು ವಶಕ್ಕೆ ತೆಗೆದುಕೊಳ್ಳತಕ್ಕಂಥ ಅಧಿಕಾರ ಇಲ್ಲ. ಬದಲಾಗಿರುವಂಥದ್ದು ಗಜೆಟೆಡ್ ಆಫೀಸ್ ಅಧಿಕಾರಿ ಯಾರಿದ್ದಾರೆ, ಗಜೆಟೆಡ್ ಆಫೀಸರ್ಗೆ ಅಲ್ಲಿಗೆ ತೆರಳಿ ಅನಂತರ ಆತನನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಅಧಿಕಾರ ಇದೆ. ಯಾವುದೇ ಆ ಥರದ ಯಾವುದೇ ನಿಷೇಧಿತ ವಸ್ತುವನ್ನು ಆತನು ಹೊಂದಿದ್ದಾನೆ ಅನ್ನುವಂಥ ಸಂಶಯ ಇದ್ದರೆ ಆತನನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಅಧಿಕಾರ ಗಜೆಟೆಡ್ ಆಫೀಸರ್, ಪತ್ರಾಂಕಿತ ಅಧಿಕಾರಿ ಅಂತ ಏನು ಕರಿತೇವೆ, ಅವರಿಗೆ ಇದೆ. ಅವರು ವಶಕ್ಕೆ ಪಡೆದುಕೊಂಡು ನಂತರ ಅದನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವವರೆಗೆ, ಅಂದರೆ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಹಾಜರುಪಡಿಸುವವರೆಗೆ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಳ್ಳತಕ್ಕಂಥ ಅಧಿಕಾರವನ್ನ ಈ ಕಾನೂನಿನಲ್ಲಿ ಗಜೆಟೆಡ್ ಆಫೀಸರ್ಗೆ ಅಥವಾ ಪತ್ರಾಂತಿಕ ಅಧಿಕಾರಿಯವರಿಗೆ ನೀಡಲಾಗಿದೆ. ಅದರ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗ್ತದೆ. ನ್ಯಾಯಾಲಯದ ಪ್ರಕ್ರಿಯೆ ಮೂಲಕ ಆತನನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಕೊಡಬೇಕು, ಈ ತರದ ತೀರ್ಮಾನಗಳನ್ನು ನ್ಯಾಯಾಧೀಶರ ಮೂಲಕ ನಡೀತದೆ ಮತ್ತು ಮುಂದಿನ ಕಾನೂನು ಪ್ರಕ್ರಿಯೆಗಳು ನ್ಯಾಯಾಲಯದಲ್ಲಿ ನಡೀತದೆ. ಈ NDPS ಕಾಯ್ದೆ ಪ್ರಕಾರ ಒಬ್ಬ ವ್ಯಕ್ತಿ ಅಪರಾಧಿಯ ನಡೆದಂತಹ ಸ್ಥಳದಲ್ಲಿ ಇದ್ದಾನೆ, ಆದರೆ ನಿಜವಾಗಿ ಕೂಡ ಆತ ಅಪರಾಧಿ ಅಲ್ಲ. ಈ ಸಮಯದಲ್ಲಿ ಅವನಿಗೆ NDPS ಕಾಯ್ದೆ ಪ್ರಕಾರ ಅವನಿಗೆ ಶಿಕ್ಷೆಗಳು ಅಥವಾ ಅವನನ್ನು ಕೂಡ ಅದರಲ್ಲಿ ಏನು ಮಾಡ್ತಾರೆ, ಬಂಧನ ಮಾಡ್ತಾರೆ. ಈ ಸಮಯದಲ್ಲಿ ಆ ವ್ಯಕ್ತಿ ಅಂದರೆ ತನ್ನನ್ನು ನಿರಪರಾಧಿ ಅಂತ ಕರೆಸ್ಕೊಳ್ಬೇಕಾದ್ರೆ ಅವನು ಯಾವೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಕಾನೂನಿನ ಅಡಿಯಲ್ಲಿ ಅಂತೇಳಿ. ಇಂತಹ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಯಾರ ಮೇಲೆ ಸಂಶಯ ಇದೆ ಅವರೆಲ್ಲರನ್ನು ವಿಚಾರಿಸತಕ್ಕಂಥ ಅಧಿಕಾರ ಪೊಲೀಸ್ ಇಲಾಖೆ ಅಥವಾ ಯಾರು ತನಿಖೆಯನ್ನು ಕೈಗೊಳ್ತಾರ ಅವರಿಗೆ ಆ ಥರದ ಅಧಿಕಾರಗಳಿದೆ. ಆ ಸ್ಥಳದಲ್ಲಿ ಯಾರ ಮೇಲೆ ಸಂಶಯ ಬರ್ತದ, ಆ ಸಂಶಯ ಬಂದಿರತಕ್ಕಂಥ ವ್ಯಕ್ತಿಯನ್ನು ಬಂಧನ ಮಾಡುವಂಥದ್ದಿರ್ಬೋದು ಅಥವಾ ಆತನ ವಿಚಾರಣೆ ಮಾಡಿಸ್ತಕ್ಕಂಥ ಅಧಿಕಾರ ಪೊಲೀಸರಿಗೆ ಇರುವಂಥ ಸಂದರ್ಭದಲ್ಲಿ ಆತರು ಆ ಪೊಲೀಸ್ ಇಲಾಖೆ ಅಥವಾ ಯಾವುದೇ ಇಲಾಖೆಗಳು, ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ತನಿಖೆ ನಡೆಸ್ತಕ್ಕಂಥ ಯಾವುದೇ ಇಲಾಖೆ ಅವರನ್ನು ಕೂಲಂಕುಷವಾಗಿ ವಿಚಾರಣೆಗೊಳಪಡಿಸಿದ ನಂತರ ಸಾಕಷ್ಟು ಪುರಾವೆಗಳು, ಸಾಕಷ್ಟು ಸಾಕ್ಷಿ ಆಧಾರ
ಆಧಾರಗಳು ಅಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದಿದ್ದರೆ ಆತನನ್ನು ಬಂಧನ ಮಾಡತಕ್ಕಂಥ ಪ್ರಕ್ರಿಯೆ ನಡೀತದೆ. ಒಂದು ವೇಳೆ ಅದಕ್ಕೂ ಮಿಗಿಲಾಗಿ ಆತನ ಇಲ್ಲವೇ ಇಲ್ಲ ಅನ್ನತಕ್ಕಂಥದ್ದು ಒಂದು ವೇಳೆ ಉಂಟು ಅಂತಿದ್ರೆ ಅದು ನ್ಯಾಯಾಲಯದಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಹಾಜರುಪಡಿಸಿದಾಗ ನ್ಯಾಯಾಲಯದಲ್ಲಿ ಕೂಡ ಕೇಸು ಬಿಡುಗಡೆಯಾಗುವಂಥ ಸಾಧ್ಯತೆಗಳು ಇರ್ತದೆ. NDPS ಆಕ್ಟ್ ಮಾದಕ ದ್ರವ್ಯ ನಿಷೇಧ ಕಾಯ್ದೆ ಭಾಗ 2. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ NDPS ಆಕ್ಟ್ ಮಾದಕ ದ್ರವ್ಯಗಳು ಮತ್ತು ಮನೋವಿಕೃತ ವಸ್ತುಗಳ ಕಾಯ್ದೆ 1985 ಈ ವಿಷಯದ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದಾರೆ ಜಗದೀಶ್ KR, ವಕೀಲರು, ಮಂಗಳೂರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಸರ್, ಈಗ NDPS ಕಾಯ್ದೆ ಪ್ರಕಾರ ಒಬ್ಬ ವ್ಯಕ್ತಿ ಅಪರಾಧಿ ಅಂತೇಳಿ ಕರೆಸ್ಕೊಂಡಿದ್ದಾನೆ. ಮುಂದೆ ಅವನನ್ನು ಆ ಒಂದು ವ್ಯಸನದಿಂದ ವಿಮುಕ್ತನಾಗಿ ಮಾಡುವಂಥದ್ದಿರ್ಬೋದು, ಅಂದರೆ ಪುನರ್ವಸತಿ ಕಲ್ಪಿಸೋದಿರ್ಬೋದು, ಅವನನ್ನು ಮೊದಲಿನ ಥರನೇ ಅವನ ಸಾಮಾಜಿಕ ಬದುಕಿನೊಂದಿಗೆ ಅವನನ್ನು ಬೆರೆಯುವಂತೆ ಮಾಡುವಂಥದ್ದು. ಇದಕ್ಕಾಗಿ ಈ ಕಾಯ್ದೆಯಲ್ಲಿರುವಂಥ ಪ್ರಮುಖ ವಿಚಾರಗಳು ಯಾವುದೆಲ್ಲ ಅಂತೇಳಿ. NDPS ಆ್ಯಕ್ಟಿಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದರೆ ಇದರಲ್ಲಿ ಪ್ರಮುಖವಾಗಿರತಕ್ಕಂಥ ಶಿಕ್ಷೆ ವಿಧಿಸಿರತಕ್ಕಂಥವನ್ನು ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನತಕ್ಕಂಥ ಪ್ರಯತ್ನಗಳು ಇರತಕ್ಕಂಥ ನಿಟ್ಟಿನಲ್ಲಿ ಕಾನೂನಿನಲ್ಲಿ ವಿಶೇಷವಾಗಿರತಕ್ಕಂಥ ಉಲ್ಲೇಖ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಪ್ರತ್ಯೇಕವಾಗಿರತಕ್ಕಂಥ ಬ್ಯೂರೋವನ್ನು ರಚಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ರಿಹ್ಯಾಬಿಟೇಷನ್ ಸೆಂಟರ್ಗಳನ್ನು, ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸಬೇಕನ್ನತಕ್ಕಂಥ ಕೇಂದ್ರ ಸರ್ಕಾರದ ನಿರ್ದೇಶನದಲ್ಲಿ ಕೆಲವೊಂದು ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಮತ್ತು ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದೆ. ಸರ್, ಈಗ 5-6 ವರ್ಷಗಳ ಹಿಂದೆ ಒಬ್ಬ ಈ ಡ್ರಗ್ಸ್ ಕೇಸಲ್ಲಿ ಸಿಕ್ಕಿಬಿದ್ದಿರ್ತಾನೆ. ಮುಂದೆ ಅವನು ಅಪರಾಧಿಯೋ ನಿರಪರಾಧಿಯೋ ಅಂತೇಳಿ ಇನ್ನೂ ಕೂಡ ಇದಾಗಲಿಲ್ಲ. ಆದರೆ ಎಲ್ಲೊಂದು ಕಡೆಯಲ್ಲಿ ಅವನು ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಚಾರಗಳಲ್ಲಿ, ಅದೇ ವಿಚಾರಗಳಲ್ಲಿ ಆತ ಮತ್ತೆ ಅಪರಾಧಕ್ಕೆ ಸಿಲುಕಿಕೊಳ್ತಾನೆ. ಈ ಸಮಯದಲ್ಲಿ ಅವನಿಗಿರುವಂಥ ಶಿಕ್ಷೆ ಮತ್ತು ದಂಡಗಳು ಹೇಗೆ ಅಂತೇಳಿ. NDPS ಕಾನೂನಿನಲ್ಲಿ ಒಂದು ಸಾರಿ ಅಪರಾಧವನ್ನು ಎಸಗಿದಿರತಕ್ಕಂಥ ಶಿಕ್ಷೆ ವಿಧಿಸುವಂಥ ಪ್ರಮಾಣ, ಅದೇ ರೀತಿಯಲ್ಲಿ ಆತ ಮತ್ತೆ ರಿಪೀಟೆಡ್ ಆಗಿ ಮತ್ತೆ ಅದೇ ಅಪರಾಧವನ್ನು ಮಾಡಿದ್ದಾನೆ ಅಂತ ಹೇಳಿದರೆ ಶಿಕ್ಷೆಯನ್ನು ವಿಧಿಸತಕ್ಕಂಥ ಪ್ರಮಾಣದಲ್ಲಿ ವ್ಯತ್ಯಾಸಗಳಿದೆ. ಕೆಲವೊಂದು ಸೆಕ್ಷನ್ಗಳಲ್ಲಿ ಈ ಥರದ ವ್ಯತ್ಯಾಸಗಳನ್ನು ಮಾಡಲಾಗಿದೆ. ಅಂದರೆ ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಚಿಕ್ಕ ಪ್ರಮಾಣದಲ್ಲಿ ಗಾಂಜಾವನ್ನು ತೆಗೆದುಕೊಳ್ತಾನೆ ಅನ್ನತಕ್ಕಂಥ ಸಂದರ್ಭದಲ್ಲಿ 1 ವರ್ಷಗಳವರೆಗೆ ವಿಧಿಸಬಹುದಾಗಿರತಕ್ಕಂಥ ಶಿಕ್ಷೆ ಅಂತ ಏನು ಹೇಳಿದೆ ನಾನು, ಅಥವಾ ದಂಡ 10,000 ಅನ್ನುವಂಥದ್ದನ್ನು ಹೇಳಿದೆ, ಅಥವಾ ಅದು 2 ವಿಧಿಸಬೇಕು ಅನ್ನುವಂಥದ್ದನ್ನು ನಾನು ಆಗಲೇ ಶಿಕ್ಷೆಯ ಪ್ರಮಾಣದಲ್ಲಿ ಹೇಳುವಾಗ ಹೇಳಿದೆ. ಆದರೆ ಒಂದು ಸಾರಿ ಚಿಕ್ಕ ಪ್ರಮಾಣದಲ್ಲಿರ್ತಕ್ಕಂಥ ಡ್ರಗ್ಸ್ ಅನ್ನು ತೆಗೆದುಕೊಂಡು ಅಪರಾಧವನ್ನು ಎಸಗಿದ್ದಾನೆ ಅಂತ ಆದರೆ ಆತನಿಗೆ ಪ್ರಥಮವಾಗಿ ನೀಡತಕ್ಕಂಥ ಸಂದರ್ಭದಲ್ಲಿ 1 ವರ್ಷಗಳವರೆಗಿನ, ಅಂದರೆ 1 ದಿವಸ ನೀಡಬಹುದು ಅಥವಾ 1 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಆದರೆ ಆತ 2ನೇ ಸಾರಿ ಬಂದಾಗ ಆತನ ಮೇಲೆ ಇದೇ ಶಿಕ್ಷೆಯನ್ನು ವಿಧಿಸಬೇಕು ಅಂತಿಲ್ಲ, ಕಠಿಣ ಶಿಕ್ಷೆಯನ್ನು ವಿಧಿಸತಕ್ಕಂಥ ಅವಕಾಶಗಳು ಈ NDPS ಆಕ್ಟ್ ನಲ್ಲಿ ಇದೆ. ಹಾಗಾಗಿ ಮತ್ತೆ ರಿಪೀಟೆಡ್ ಆಗಿ ಅಪರಾಧವನ್ನು ಎಸಗ್ತಾನ ಅವರಿಗೂ ಕೂಡ ಈ NDPS ಕಾನೂನಿನ ಅಡಿಯಲ್ಲಿ ಕಠಿಣವಾಗಿರತಕ್ಕಂಥ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಅವಕಾಶಗಳು ಇದೆ. ಸರ್, ಈಗ NDPS ಕಾಯ್ದೆ ಪ್ರಕಾರ ಈ ಮಾದಕ ದ್ರವ್ಯ ವಸ್ತುವನ್ನು ತಂದುಕೊಟ್ಟವನಿಗೂ ಮತ್ತು ಸೇವಿಸಿದವನಿಗೂ ಸಮಾನ ಶಿಕ್ಷೆಗಳು, ದಂಡಗಳು ಇದೆಯಾ ಅಂತೇಳಿ. ನೋಡಿ, ಇದರಲ್ಲಿ ಶಿಕ್ಷೆಯ ಪ್ರಮಾಣ ವಿಧಿಸುವಂಥದ್ದು ಹೇಗೆ ಅಂತಂದರೆ ಆತ ವ್ಯಕ್ತಿಯೇ ಅದನ್ನು ಬೆಳೆಯುವವನಿಗೆ ಶಿಕ್ಷೆ, ಅಥವಾ ಅದನ್ನು ಸೇವನೆಗೋಸ್ಕರ ಉಪಯೋಗ ಮಾಡ್ತಾ ಇದ್ರೆ ಅದಕ್ಕೆ ಪ್ರತ್ಯೇಕವಾಗಿರತಕ್ಕಂಥ ಶಿಕ್ಷೆ, ಅದನ್ನು ಮಾರಾಟ ಮಾಡತಕ್ಕಂಥದ್ದು, ಮತ್ತು ಈ ರೀತಿ ಬೇರೆ ಬೇರೆ ವಿಧದಲ್ಲಿ ಶಿಕ್ಷೆಯ ಪ್ರಮಾಣವನ್ನು ವಿಧಿಸಲಾಗಿದೆ. ಆ ಅವಕಾಶಗಳು NDPS ನಲ್ಲಿದೆ. ಈಗ ಸರ್, ಮಾದಕ ದ್ರವ್ಯ ವ್ಯಸನ ಮುಕ್ತ ಮಾಡುವಲ್ಲಿ ಯಾವೆಲ್ಲ ಪ್ರಯತ್ನಗಳು NDPS ಪ್ರಕಾರ ನಡೀತಾ ಇದೆ ಅಂತೇಳಿ. ಅತ್ಯಂತ ಕಠಿಣವಾಗಿರತಕ್ಕಂಥ ಶಿಕ್ಷೆಯ ಪ್ರಮಾಣ NDPS ನಲ್ಲಿ ಇರುವುದರಿಂದ, ಮತ್ತೆ ಇದರ NDPSನ ಉತ್ಪಾದನೆ, ಅದೇ ರೀತಿಯಲ್ಲಿ ಕೃಷಿ ಚಟುವಟಿಕೆಯಿಂದ ಉತ್ಪಾದನೆ ಮಾಡುವಂಥದ್ದಿರ್ಬೋದು ಅಥವಾ ಅದನ್ನು ಮಾರಾಟ ಮಾಡುವಂಥದ್ದಿರ್ಬೋದು, ಈ ರೀತಿಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ನೀತಿಗಳನ್ನು ಈ NDPSನಲ್ಲಿ ತಿಳಿಸಲಾಗಿದೆ. ಅದರ ಪ್ರಕಾರವಾಗಿ ಕಠಿಣವಾಗಿರತಕ್ಕಂಥ ಈ NDPSನ ಸಂಬಂಧಪಟ್ಟಂಥ ಕಾನೂನನ್ನು ಉಲ್ಲಂಘನೆ ಮಾಡಿದವರಿಗೆ ಕಠಿಣವಾಗಿರತಕ್ಕಂಥ ಶಿಕ್ಷೆಗಳನ್ನು ವಿಧಿಸ್ತಕ್ಕಂಥದ್ದು ಈ ಕಾನೂನಿನಲ್ಲೇ ಇರುವುದರ ಮೂಲಕ, ಕಠಿಣ ಶಿಕ್ಷೆಯ ಮೂಲಕ ಮತ್ತು ಪ್ರಮುಖವಾಗಿರತಕ್ಕಂಥ ನಿಯಮಾವಳಿಗಳು ಮತ್ತು ಅದರಲ್ಲಿರ್ತಕ್ಕಂಥ ಕಾನೂನಿನ ಮೂಲಕ ಈ ಚಟುವಟಿಕೆಗಳನ್ನೆಲ್ಲವನ್ನು ನಿಯಂತ್ರಣ ಮಾಡತಕ್ಕಂಥ ಕೆಲಸ NDPS ನಲ್ಲಿ ನಡೀತಾ ಇದೆ. ಸರ್, ಈಗ NDPS ಕಾಯ್ದೆ ಪ್ರಕಾರ ಏನು ಶಿಕ್ಷೆ ಮತ್ತು ದಂಡಗಳ ಬಗ್ಗೆ ಹೇಳಿದ್ರಿ, ಇದ್ರ ಜೊತೆಗೆ ಸಮಾಜದ ಒಂದು ಬದಲಾವಣೆಗಳು ಕೂಡ ಬಹಳ ಮುಖ್ಯ ಅಂತ ಹೇಳುವುದು ಕೂಡ ತಮ್ಮ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಸಮಾಜ ಇರ್ಬೋದು, ಅಥವಾ ಪೋಷಕರು ಇರ್ಬೋದು, ಅಥವಾ ಶಿಕ್ಷಣ ಕೇಂದ್ರಗಳಿರ್ಬೋದು, ಇವರ ಪಾತ್ರಗಳು ಏನು ಅಂತೇಳಿ. ಈ ಡ್ರಗ್ಸ್ ಅನ್ನುವಂಥದ್ದು ಅದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವುದೇ ಒಬ್ಬ ವ್ಯಕ್ತಿ ಅದನ್ನು ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡತಕ್ಕಂಥ ಸನ್ನಿವೇಶಗಳು ಎದುರಾಗ್ತದೆ. ಅದು ಏನು ಅಂತ ಗೊತ್ತಿಲ್ಲದೆ ಅದನ್ನು ಉಪಯೋಗ ಏನಾಗ್ತದೆ ಅಂತೇಳಿ ನೋಡುವ ಅನ್ನತಕ್ಕಂಥ ಉದ್ದೇಶಕ್ಕೋಸ್ಕರ ಉಪಯೋಗ ಮಾಡತಕ್ಕಂಥದ್ದು ಒಂದು ಭಾಗ. ಆದರೆ
ಎರಡನೇದೇನಂತಂದರೆ ಸಹಭಾಗಿತ್ವ, ಅಂದರೆ ಸಹವಾಸ ದೋಷದಿಂದ ಯಾರ್ದೋ ಆತನ ಫ್ರೆಂಡ್ಸ್, ಆತನ ಸ್ನೇಹಿತರಿರ್ಬೋದು, ಅಥವಾ ಯಾವುದೋ ಆತನ ಸುತ್ತಮುತ್ತಿರತಕ್ಕಂಥ ವ್ಯಕ್ತಿಗಳಿಂದ ಪರಿಚಯವಾಗಿ ಸಹಭಾಗಿತ್ವದ ಮೂಲಕ ಆತ ಅದನ್ನು ತೆಗೆದುಕೊಳ್ಳುವಂಥದ್ದು ಇರ್ಬೋದು. ಮೂರನೇದು ಅದಕ್ಕೆ ಆತ ಒಳಗಾಗಿ, ಅಂದರೆ ಮದ್ಯ ವ್ಯಸನಕ್ಕೆ ಒಳಗಾಗಿ ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ಉದ್ದೇಶವನ್ನು ಅದನ್ನು ಮುಂದುವರಿಸಿಕೊಂಡು ಹೋಗತಕ್ಕಂಥದ್ದು. ಹೀಗೆ 3 ವಿಧಗಳಲ್ಲಿ ಈ ಮಾದಕ ವಸ್ತುಗಳ ಚಟಕ್ಕೆ ಒಳಗಾಗತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡುಬರತಕ್ಕಂಥ ಅಂಶಗಳು. ಹಾಗಾಗಿ ಈ ಗಾಂಜಾ ಅಥವಾ ಯಾವುದೇ ಮಾದಕ ವಸ್ತು ಅಂತ ಹೇಳಿದರೆ ಏನು, ಅದರಿಂದ ಆಗತಕ್ಕಂಥ ಪರಿಣಾಮಗಳೇನು, ಸಮಾಜದ ಒಬ್ಬ ವ್ಯಕ್ತಿಯ ಮೇಲೆ ಆಗತಕ್ಕಂಥ ಪರಿಣಾಮಗಳೇನು, ಆರೋಗ್ಯದ ಮೇಲೆ ಆಗತಕ್ಕಂಥ ಪರಿಣಾಮಗಳೇನು, ಆತನ ಸಾಮಾಜಿಕವಾಗಿರತಕ್ಕಂಥ ಆತನ ಮೇಲೆ ಬೀರತಕ್ಕಂಥ ಪರಿಣಾಮಗಳೇನು, ಈ ಎಲ್ಲದರ ಬಗ್ಗೆ ಕೂಲಂಕುಷವಾಗಿರತಕ್ಕಂಥ ಮತ್ತು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಅಂಶಗಳ ಮನವರಿಕೆಯನ್ನು ಇವತ್ತು ಎಲ್ಲರಲ್ಲಿ, ವಿದ್ಯಾರ್ಥಿಗಳನ್ನು ಸೇರಿ ಎಲ್ಲ ಪೋಷಕರು ಸೇರಿದಂತೆ ಎಲ್ಲರಲ್ಲೂ ಕೂಡ ಅದನ್ನು ಆ ಕುರಿತಾಗಿ ಜಾಗೃತಿಯನ್ನು ಮೂಡಿಸಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ. ಯಾಕೆಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಇವತ್ತು ಗಾಂಜಾವನ್ನು ತೆಗೆದುಕೊಳ್ತಾನೆ ಅಥವಾ ಇನ್ಯಾವುದೋ ಡ್ರಗ್ಸ್ ಅನ್ನು ತೆಗೆದುಕೊಳ್ತಾನೆ ಅಂತ ಆದ್ರೆ ಆತನಿಗೆ ತಿಳಿದೋ ತಿಳಿಯದೆಯೋ ಆತನಿಗೆ ಮಾನಸಿಕವಾಗಿ ನೆಮ್ಮದಿ ದೊರಕ್ತದೆ ಅನ್ನತಕ್ಕಂಥ ಭ್ರಮೆಯಲ್ಲಿ ಈ ಮಾದಕ ವಸ್ತುಗಳನ್ನು ಉಪಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಹೀಗೆ ಪ್ರಾರಂಭ ಮಾಡಿರ್ತಕ್ಕಂಥ ಭ್ರಮೆ ಏನಿದೆ ಇದು ನಿಜ ಅಲ್ಲ. ಬದಲಾಗಿ ಏನಾಗ್ತದೆ ಅಂದರೆ ಆತನ ಆರೋಗ್ಯದ ಮೇಲೆ ಅತ್ಯಂತ ದುಷ್ಪರಿಣಾಮ ಅದು ಬೀರ್ತದೆ. ಯಾವುದೇ ಒಬ್ಬ ಡ್ರಗ್ಸ್ ತೆಗೆದುಕೊಳ್ಳತಕ್ಕಂಥ ಒಬ್ಬ ವ್ಯಸನಿ ಯಾರಿದ್ದಾನೆ ಆತನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿರ್ತದೆ. ಆತ ಮತ್ತೆ ಮುಂದುವರಿತಾ ಆರೋಗ್ಯಪೂರ್ಣವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ. ಮಾನಸಿಕವಾಗಿರತಕ್ಕಂಥ ಸ್ಥಿಮಿತವನ್ನು ಕಳೆದುಕೊಳ್ತಾನೆ. ಅದೇ ರೀತಿಯಲ್ಲಿ ಆತನ ವರ್ತನೆಗಳಲ್ಲಿ ಬದಲಾವಣೆ ಆಗ್ತದೆ. ಆತನಿಗೆ ಸಿಟ್ಟು ಬರುವಂಥದ್ದಿರ್ಬೋದು, ಅಥವಾ ಆತನ ವರ್ತನೆಗಳಲ್ಲಿ ಬೇರೆ ರೀತಿಯ ವರ್ತನೆಗಳನ್ನು ಮಾಡುವಂಥದ್ದಿರ್ಬೋದು. ಈ ರೀತಿ ಆತ ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ಕಾಣ್ತಾನೆ. ಇದರ ಪರಿಣಾಮವಾಗಿ ಸಾಮಾಜಿಕವಾಗಿ ಆತನನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಹಾಗಾಗಿ ಈತ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದರ ಜೊತೆಗೇನೆ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಆಗಲಿಕ್ಕೆ ಪ್ರಾರಂಭ ಆಗ್ತಾನೆ. ಹೀಗೆ ಬೇರೆ ಬೇರೆ ರೀತಿಯ ತೊಂದರೆಗಳು ಡ್ರಗ್ಸ್ ತೆಗೆದುಕೊಳ್ಳತಕ್ಕಂಥ ವ್ಯಕ್ತಿಗಳಿಗೆ ಆಗುವಂಥದ್ದು ಸಾಮಾನ್ಯವಾಗಿ ಆಗಿದೆ. ಸರ್, ಈಗ ಐಷಾರಾಮಿ ವ್ಯಕ್ತಿಗಳ ಒಂದು ಜೀವನಗಳು ಅಂತ ಹೇಳಿದಾಗ ಅದು ರೇವ್ ಪಾರ್ಟಿಗಳಿರ್ಬೋದು, ಕ್ಲಬ್ಗಳಿರ್ಬೋದು. ಈ ಪಾರ್ಟಿಗಳಲ್ಲಿ ಸಹಜವಾಗಿ ಈ ರೀತಿಯ ಡ್ರಗ್ಸ್ಗಳಿರ್ಬೋದು ಅಥವಾ ಇನ್ಯಾವುದೋ ಮಾದಕ ವಸ್ತುಗಳನ್ನು ತಗೊಳ್ಳುವಂಥದ್ದಿರ್ಬೋದು, ಇದೆಲ್ಲವೂ ಕೂಡ ನಡೆಯುವಂಥದ್ದು. NDPS ಕಾಯ್ದೆಗಳು ಏನು ಹೇಳ್ತದೆ? ಒಬ್ಬ ವ್ಯಕ್ತಿ ಯಾವುದೇ ಒಂದು ಆಚರಣೆಗಳು ಮಾಡಬೇಕಾದ್ರೆ ಈ ಸಮಯದಲ್ಲಿ ಪೊಲೀಸ್ ಇಲಾಖೆಯ ಅನುಮತಿಗಳನ್ನು ಪಡ್ಕೊಳ್ಬೇಕಾ? ಜೊತೆಗೆ ಅಲ್ಲಿ ಬರುವಂಥ ವಯೋಮಿತಿ ಅಂತ ಹೇಳ್ತೇವೆ ನಾವು, 18+ ವಯಸ್ಕರಿಗೆ ಇದಿರಬೇಕಾ? ಜೊತೆಗೆ ಸಮಯಗಳು, ನಿಗದಿಗಳು. ಹಾಗಾಗಿ NDPS ಕಾಯ್ದೆಗಿಂತ ಹೆಚ್ಚಾಗಿ ಒಬ್ಬ ಪೋಷಕರಾದವರು ಮಗಳು ಅಥವಾ ಮಗ ಪಾರ್ಟಿಗೆ ಹೋಗ್ತೇನೆ ಅಂತ ಹೇಳಿದಾಗ ಪ್ರಮುಖವಾಗಿ ಏನೆಲ್ಲ ವಿಚಾರಗಳನ್ನು ಗಮನಿಸಬೇಕು ಅಂತೇಳಿ ಸರ್. ನೋಡಿ, ಪಾರ್ಟಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಇನ್ಯಾವುದೋ ಬರ್ತ್ಡೇ ಪಾರ್ಟಿಗಳು ಅಥವಾ ಇನ್ಯಾವುದೋ ಪಾರ್ಟಿಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ನಡೆಸಬೇಕು ಅಂತಾದರೆ ಅಲ್ಲಿ ಸ್ಥಳೀಯ ಆಡಳಿತಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಥ ನಿಯಮಾವಳಿ ಪ್ರಕಾರ ಅವರ ಅನುಮತಿಗಳನ್ನು ಪಡೆದುಕೊಳ್ಳುವಂಥದ್ದು ಇದೆ. ಅದು ಈ NDPS ಕಾಯ್ದೆಯ ಅಡಿಯಲ್ಲಿ ಬರುವುದಿಲ್ಲ. ಬದಲಾಗಿ ಸ್ಥಳೀಯ ಆಡಳಿತ ಏನು ನಿಯಮಗಳನ್ನು, ಅದು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಸಂಖ್ಯೆಯನ್ನು ಸೇರಿಸ್ಬೋದು, ಅಥವಾ ಎಷ್ಟು ಪ್ರಮಾಣದಲ್ಲಿ ಧ್ವನಿವರ್ಧಕಗಳನ್ನು ಬಳಕೆ ಮಾಡ್ಬೋದು, ಅಥವಾ ಅಲ್ಲಿ ಯಾವ್ಯಾವ ವಸ್ತುಗಳನ್ನು ಬಳಕೆ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಾರ್ಟಿಗಳನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಆಡಳಿತಗಳು ಅದಕ್ಕೆ ಸಂಬಂಧಪಟ್ಟಂಥ ನಿಯಮಾವಳಿಗಳನ್ನು ರೂಪಿಸಿರ್ತವೆ. ಅದಕ್ಕೆ ಪ್ರಕಾರವಾಗಿರ್ತಕ್ಕಂಥ ಅನುಮತಿಗಳನ್ನು ಸ್ಥಳೀಯ ಆಡಳಿತದಿಂದ ಅದು ಯಾವುದೇ ಪೊಲೀಸ್ ಇಲಾಖೆ ಇರ್ಬೋದು, ಅಥವಾ ಸ್ಥಳೀಯ ಕಾರ್ಪೊರೇಷನ್ ಇರ್ಬೋದು, ಅಥವಾ ಇನ್ಯಾವುದೋ ಗ್ರಾಮ ಪಂಚಾಯತ್ ಎಲ್ಲಿಂದ ಅನುಮತಿಗಳನ್ನು ಪಡೆದುಕೊಳ್ಳುವಂಥ ಆಯಾಯ ಸ್ಥಳೀಯ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಆ ರೀತಿಯ ವ್ಯವಸ್ಥೆಗಳು ಇರ್ತದೆ. ನಾವು ಇಂತಹ ಪಾರ್ಟಿಗಳಲ್ಲಿ ಮಾದಕ ವಸ್ತುಗಳನ್ನು ಬಳಸ್ತಕ್ಕಂಥದ್ದು, ಈ ಭಾರತದಲ್ಲಿ ಯಾವುದೇ ಮಾದಕ ವಸ್ತುಗಳನ್ನು ಬಳಸಲಿಕ್ಕೆ ಅನುಮತಿ ಇಲ್ಲದೆ ಇರುವುದರಿಂದ ಇಂಥ ಪಾರ್ಟಿಗಳಲ್ಲಿ ಬಳಸತಕ್ಕಂದ್ರೆ ಅದು ಎಲ್ಲವೂ ಕೂಡ ಅಪರಾಧ ಇದ್ರೆ NDPS ಕಾನೂನಿನ ಪ್ರಕಾರ ಅಪರಾಧವೇ ಆಗಿರ್ತದೆ. ಆದರೆ ಸಾಮಾನ್ಯವಾಗಿ ಪೋಷಕರು ಜಾಗೃತಿ ಮೂಡಿಸಬೇಕಾದ ಏನು ಅಂತಂದ್ರೆ, ಇವತ್ತು ಈ ಕಾನೂನಿನ ಅರಿವು ಇಲ್ಲದೆಯೋ ಈ ರೀತಿಯ ಮಾದಕ ವಸ್ತುಗಳು ಈ ರೀತಿಯ ಪಾರ್ಟಿಗಳಿರ್ಬೋದು, ಅಥವಾ ಬೇರೆ ಬೇರೆ ಕಡೆಗಳಲ್ಲಿರ್ಬೋದು, ಬೇರೆ ಯಾವುದೋ ಅಂಗಡಿಗಳೆಲ್ಲ ಅಥವಾ ಇನ್ನೆಲ್ಲೋ ಒಂದು ಕಡೆ ಅಥವಾ ಕ್ಯಾಂಪಸ್ಸಿಗೆ ಹುಡುಕಿಕೊಂಡು ಬಂದು ಮಾರಾಟ ಮಾಡತಕ್ಕಂಥದ್ದು, ಆ ಮೂಲಕ ವಿದ್ಯಾರ್ಥಿಗಳನ್ನು ಅಥವಾ ಬೇರೆ ಯಾವುದೋ ವ್ಯಕ್ತಿಗಳನ್ನು ಈ ಮಾದಕ ವ್ಯಸನದ ಬಲೆಗೆ ಬೀಳಿಸುವಂಥದ್ದು, ಈ ರೀತಿಯ ಕುರಿತಾಗಿರ್ತಕ್ಕಂಥ ಜಾಗೃತಿಯನ್ನು ಇವತ್ತು ಪೋಷಕರು ಮೂಡಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಹಾಗಾಗಿ ಪಾರ್ಟಿಗಳಲ್ಲಿ ಎಲ್ಲವೂ ಕೂಡ ಶಿಸ್ತುಬದ್ಧವಾಗಿ ನಡೀತದೆ ಅನ್ನತಕ್ಕಂಥದ್ದಿಲ್ಲ. ಹಾಗಾಗಿ ಅಲ್ಲಿ ಇರತಕ್ಕಂಥ ವಸ್ತುಗಳು ಯಾವುದು, ಅಥವಾ ಈ ಪಾರ್ಟಿಗಳಿಗೆ ಸಂಬಂಧಪಟ್ಟಂತೆ ಯಾವ ವ್ಯಸನಗಳಿಂದ ಮುಕ್ತ ಆಗತಕ್ಕಂಥ ಸಂದರ್ಭದಲ್ಲಿ ವ್ಯಸನಗಳಿಗೆ ಒಳಗಾಗದ ರೀತಿಯಲ್ಲಿ ಪೋಷಕರು ಗಮನ ಹರಿಸಬೇಕಾಗಿರತಕ್ಕಂಥದ್ದು. ಇದರಿಂದ ಪಾರ್ಟಿಗಳಿಂದ ದೂರ ಇಡ್ತಾರೋ, ಅಥವಾ ವ್ಯಸನ ಮುಕ್ತವಾಗಿರತಕ್ಕಂಥ ಪಾರ್ಟಿಗಳಿಗೆ ಮಾತ್ರ ವಿದ್ಯಾರ್ಥಿಗಳನ್ನು ಕಳಿಸಿಕೊಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದರೆ ಈ ವ್ಯಸನ ಮುಕ್ತವಾಗಿರತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಸಹಕಾರ ಕೊಟ್ಟಾಗೆ ಆಗ್ಬೋದು ಅನ್ನುವಂಥದ್ದು ಅಭಿಪ್ರಾಯ. ಸರ್, ಸಂಕ್ಷಿಪ್ತವಾಗಿ NDPS ಕಾಯ್ದೆ ಅಂತ ಹೇಳಿದ್ರೆ ಏನು ಅಂತೇಳಿ ತಾವು ತಿಳಿಸ್ಬೇಕು ಸರ್. NDPS ಆಕ್ಟ್ ಅನ್ನುವಂಥದ್ದು ಮಾದಕ ವಸ್ತುಗಳನ್ನು
ಯಾವುದೇ ರೀತಿಯ ಬಳಕೆ ಮಾಡಬಾರದು ಅನ್ನತಕ್ಕಂಥ ಉದ್ದೇಶಕ್ಕೋಸ್ಕರ, ಯಾವುದೇ ರೀತಿಯಲ್ಲಿ ಅಂದರೆ ಬೆಳೆಯುವಂಥದ್ದಿರ್ಬೋದು, ಉತ್ಪಾದನೆ ಮಾಡುವಂಥದ್ದು, ಮಾರಾಟ ಇರ್ಬೋದು, ಅಥವಾ ಅದನ್ನು ತೆಗೆದುಕೊಳ್ಳುವಂಥದ್ದು ಇರ್ಬೋದು, ಇದು ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಅತ್ಯಂತ ಕಠಿಣವಾಗಿರತಕ್ಕಂಥ ಶಿಕ್ಷೆಯನ್ನು ಒಳಗೊಂಡಿರತಕ್ಕಂಥ ಕಾನೂನು NDPS ಕಾನೂನು. ಇದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತ ಅಪರಾಧ ಚಟುವಟಿಕೆಗಳನ್ನು ಮಾಡಿದ ಅಂತಾದ್ರೆ ಆತನಿಗೆ ಕಠಿಣವಾಗಿರತಕ್ಕಂಥ ಶಿಕ್ಷೆಯ ಜೊತೆಗೇನೆ ಆತನು ಮತ್ತೆ ಕಾನೂನಿನ ಕೈಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ಶಿಕ್ಷೆಗಳು ಈ ಕಾನೂನಿನಲ್ಲಿ ಇದೆ. ಹಾಗಾಗಿ ಯಾವುದೇ ರೀತಿಯ NDPS ನ ಅಡಿಯಲ್ಲಿ ಕಾನೂನಿನ ಶಿಕ್ಷೆಗೆ ಒಳಪಡುವುದು ಅಂತಂದ್ರೆ ಅತ್ಯಂತ ಕಠಿಣವಾಗಿರತಕ್ಕಂಥ ಶಿಕ್ಷೆಗಳನ್ನ ಅದರಲ್ಲಿ ವಿಧಿಸಲಾಗ್ತದೆ. ಹಾಗಾಗಿ ಯಾವುದೇ ಒಬ್ಬ ವ್ಯಸನಿ NDPS ನ ಅಡಿಯಲ್ಲಿ ಶಿಕ್ಷೆಗೊಳಗಾದ ಅಂತಾದ್ರೆ ಅದು ಮತ್ತೆ ಜೀವನದಲ್ಲಿ ಮತ್ತೆ ಪರಿವರ್ತನೆಗೊಳ್ಳುವುದು ತುಂಬಾ ಕಷ್ಟ. ಯಾಕಾಗಿ ಹೆಚ್ಚಿನ ಶಿಕ್ಷೆಗಳ ಪ್ರಮಾಣ ಅಲ್ಲಿ ಇರುವುದರಿಂದ ಆತ ಮತ್ತೆ ಸಮಾಜದಲ್ಲಿ ಜೀವನ ನಡೆಸಲಿಕ್ಕೆ ತೊಂದರೆಗಳಾಗ್ತದೆ. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಆರೋಗ್ಯದ ಸಮಸ್ಯೆ, ಅದೇ ರೀತಿ ಬೇರೆ ಬೇರೆ ರೀತಿಯ ಸಾಮಾಜಿಕವಾಗಿರತಕ್ಕಂಥ ಸಮಸ್ಯೆಯ ಜೊತೆಗೆ ನ್ಯಾಯಾಲಯದ ಪ್ರಕ್ರಿಯೆಗಳಲ್ಲಿ ಕೂಡ ತುಂಬ ಸಮಯ ಹಿಡಿಸುವುದರಿಂದಾಗಿ ಆತನ ಜೀವನದ ಎಲ್ಲ ಸಮಯಗಳನ್ನು ಈ ಕೆಟ್ಟ ಮಾದಕ ಚಟುವಟಿಕೆಗಳಿಗೆ ತೊಡಗಿಸಿಕೊಂಡು ಆತನ ಜೀವನವನ್ನು ಹಾಳು ಮಾಡಿಕೊಳ್ಳತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುವ ಕಾರಣಕ್ಕೋಸ್ಕರ ಈ NDPS ಕಾನೂನಿನಲ್ಲಿ ಎಲ್ಲ ಶಿಕ್ಷೆಗಳನ್ನು ವಿಧಿಸ್ತಕ್ಕಂಥ ಅವಕಾಶಗಳಿದೆ. ಹಾಗಾಗಿ ಯಾರು NDPS ನ ಕಾನೂನಿನ ಡ್ರಗ್ಸ್ಗಳನ್ನು ಉಪಯೋಗ ಮಾಡ್ತಾರ NDPS ನ ಅಡಿಯಲ್ಲಿ ಕಠಿಣವಾಗಿರತಕ್ಕಂಥ ಶಿಕ್ಷೆಗೆ ಒಳಪಡಿಸಲಾಗ್ತದೆ. ಈ NDPS ಕಾಯ್ದೆಯ ಅಡಿಯಲ್ಲಿ ಕಾನೂನಿನ ಚೌಕಟ್ಟಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ಆಡುಭಾಷೆಯಲ್ಲಿ ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆಯ ಪೆಟ್ಟು ಅಂತ ಹೇಳುವ ಹಾಗೆ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವುದರ ಮೂಲಕ ಯಾವುದೇ ಡ್ರಗ್ಸ್ಗಳನ್ನು ಉಪಯೋಗ ಮಾಡದ ಹಾಗೆ, ಅದರ ಬಲೆಗೆ ಬೀಳದ ಹಾಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಕೆಲಸ ಅನ್ನುವಂಥದ್ದು ಸಮಾಜ ಅರ್ಥ ಮಾಡಿಕೊಳ್ಬೇಕು. ಪೋಷಕರು ಅಥವಾ ಮಕ್ಕಳ ತಂದೆ ತಾಯಂದಿರು ಅಥವಾ ಮಕ್ಕಳಿಗೆ ಈ ಕುರಿತಾಗಿರತಕ್ಕಂಥ ಜಾಗೃತಿ ಮತ್ತು ಇಡೀ ಸಮಾಜಕ್ಕೆ ಈ ಕುರಿತಾಗಿರತಕ್ಕಂಥ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ನಡೆಯಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ. ಹಾಗಾಗಿ ಜಾಗೃತಿ, ಜಾಣನಿಗೆ ಮಾತಿನ ಪೆಟ್ಟು ಅಂದರೆ ಎಲ್ಲರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ಆಗಬೇಕು. ಒಂದು ವೇಳೆ ಜಾಣನಿಗೆ ಮಾತಿನ ಪೆಟ್ಟಿನ ಮೂಲಕ ಆಗಲಿಲ್ಲ, ಮತ್ತೆ ದಡ್ಡನಿಗೆ ದೊಣ್ಣೆಯ ಪೆಟ್ಟೆ ಕೊಡಬೇಕು ಅಂತಾದರೆ ಅದಕ್ಕೆ ಬೇಕಾಗಿರತಕ್ಕಂಥ ಕಾನೂನಿನ ಎಲ್ಲ ಅವಕಾಶಗಳು ಕೂಡ ಈ NDPS ಕಾನೂನಿನ ಅಡಿಯಲ್ಲಿ ಇದೆ. ಹಾಗಾಗಿ ಕಠಿಣವಾಗಿರತಕ್ಕಂಥ ಶಿಕ್ಷೆಗಳು ಯಾವ ಯಾವ ರೀತಿಯಲ್ಲಿ ಆತನನ್ನು ನಿಯಂತ್ರಣ ಮಾಡಬಹುದು ಅನ್ನತಕ್ಕಂಥ ಕಠಿಣವಾಗಿರತಕ್ಕಂಥ ಶಿಕ್ಷೆಗಳನ್ನು ಈ NDPS ಕಾಯ್ದೆಯ ಅಡಿಯಲ್ಲಿ ಒದಗಿಸಲಾಗಿದೆ. ಹೌದು ಸರ್, ಅಂದರೆ ಈಗಿನ ಒಂದು ಕಾಲದ ಜನಸಾಮಾನ್ಯರಿಗೆ ಬಹಳ ಬಾಧೆ ಆಗ್ತಿರುವಂಥದ್ದು ಅಥವಾ ವ್ಯಾಪಿಸ್ತಿರುವಂಥದ್ದು ಅಂತ ಹೇಳಿದರೆ ಮಾದಕ ದ್ರವ್ಯಗಳು. ಅಂದರೆ ಯಾವಾಗ ಮಕ್ಕಳು ದಾರಿ ತಪ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಶಾಲೆಗೆ ಕಳುಹಿಸಿದ ಮಕ್ಕಳು ಅದೇ ರೀತಿಯಾಗಿ ಶಾಲೆಯಿಂದ ವಾಪಸ್ ಬರ್ತಾರೆ ಎನ್ನುವಂತಹ ಒಂದು ನಂಬಿಕೆಗಳು ಈಗಿನ ಕಾಲದಲ್ಲಿ ಯಾವ ಪೋಷಕರಿಗೂ ಕೂಡ ಇಲ್ಲ. ಈ ಸಮಯದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಉತ್ತಮವಾದಂತಹ ಒಬ್ಬ ವಿದ್ಯಾರ್ಥಿ ಅದು ಸ್ವಲ್ಪ ದಿವಸದಲ್ಲಿ ಏನಾಗ್ತಾನೆ ಇನ್ನೊಬ್ಬರ ಜೊತೆಗೆ ಸೇರಿ ಹಾಳಾಗುವಂಥದ್ದು ಇದೆ, ಅಥವಾ ಅವನ ಜೊತೆಗೆ ಸೇರಿ ಏನೋ ಕೆಲವೊಂದು ಚಟಗಳನ್ನು ಇಟ್ಕೊಳ್ಳುವಂಥದ್ದು ಇದೆ. ಹಾಗಾಗಿ NDPS ಆ್ಯಕ್ಟ್, ಮಾದಕ ದ್ರವ್ಯಗಳು ಮತ್ತು ಮನೋವಿಕೃತ ವಸ್ತುಗಳ ಕಾಯ್ದೆ 1985 ಬಗ್ಗೆ ಬಹಳ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಕೇಳುಗರಿಗೆ ತಿಳಿಸಿದ್ರಿ ಸರ್. ಜೊತೆಗೆ ಮಾದಕ ದ್ರವ್ಯಗಳು ಎಂದ್ರೇನು, ಯಾವುದೆಲ್ಲ ಮಾದಕ ದ್ರವ್ಯ ವಸ್ತುಗಳು ಶಿಕ್ಷೆಗೆ ಅಂದರೆ ಈ ಒಂದು ಕಾಯ್ದೆಯಲ್ಲಿ ವ್ಯಾಪ್ತಿಗೆ ಬರ್ತದೆ, ಜೊತೆಗೆ ಈ ಶಿಕ್ಷೆ ಮತ್ತು ದಂಡಗಳು ಏನು, ಪೋಷಕರು ಗಮನಿಸಬೇಕಾದಂಥ ಅಂಶಗಳು, ಎಲ್ಲದರ ಜೊತೆಗೆ ಈ NDPS ಕಾಯ್ದೆಯ ಪ್ರಮುಖ ಗಂಭೀರವಾದ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನು ತಾವು ಕೇಳುಗರಿಗೆ ತಾವು ತಿಳಿಸಿದಿರಿ ಸರ್. ತಮಗೆ ಮಂಗಳೂರು ಆಕಾಶವಾಣಿ ಕೇಂದ್ರದ ಪರವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮಾದಕ ದ್ರವ್ಯ ನಿಷೇಧ ಕಾಯ್ದೆ NDPS ಆಕ್ಟ್ ಇದರ 2ನೇ ಭಾಗ ಕೇಳಿದಿರಿ. ಸಂಪನ್ಮೂಲ ವ್ಯಕ್ತಿ ಜಗದೀಶ್ KR, ವಕೀಲರು, ಮಂಗಳೂರು. ಸಂದರ್ಶಕರು ಪ್ರದೀಪ್ DM ಹಾವಂಜೆ. ಇದು ಈ ಬಾರಿಯ ಕಾನೂನು ಸಲಹೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.